ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಈಗ 7:30 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ತೊಗರಿಬೇಳೆ ಹಾಗೆ ಮಸೂರು ದಾಲ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಈರುಳ್ಳಿ ಹಾಗೆ ಒಂದೆರಡು ಟೊಮೊಟೊನ ಹಾಕ್ಕೊತಿದ್ದೀನಿ. ಟೊಮೊಟೊ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಇವತ್ತು ಎರಡು ಟೊಮೊಟೊ ಹಾಕ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಲ್ ಕೂಗಿಸ್ಕೊಂಡ್ಬಿಡೋಣ. ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಸಾಫ್ಟಾಗಿ ಬೆಂದಿರಬೇಕು ಬೇಳೆ ಎಲ್ಲ, ಆವಾಗ ನುಗ್ಗೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಈಗ ಬೇಳೆ ಎಲ್ಲ ಬೆಂದಿದ್ದಾಗಿದೆ. ಬೇಳೆ ತೆಗೆದಿಟ್ಕೊಂಡು ಅದೇ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. 3-4 ದಿನದಿಂದ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಶೀತ ಜಾಸ್ತಿ ಆಗಿಬಿಟ್ಟಿತ್ತು ಇದ್ದಕ್ಕಿದ್ದಂಗೆ. ಹಾಗಾಗಿ ವೀಡಿಯೋ ಯಾವುದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ, ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ. ಯಾಕಂತೇಳಿದ್ರೆ ನಮ್ಮ ಆರೋಗ್ಯಕ್ಕಿಂತ ಯಾವುದು ಏನು ದೊಡ್ಡದಲ್ಲ ಅಲ್ವಾ. ಫಸ್ಟ್ ನಾವು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು, ಅದಕ್ಕೆ ಶೀತ ಆಗಿತ್ತಲ್ಲ, ಹಾಗಾಗಿ ವೀಡಿಯೋ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಶೀತ ತಲೆನೋವಿದ್ದಿದ್ದರಿಂದ. ಈಗ ಒಗ್ಗರಣೆ ಎಲ್ಲ ಆಗಿದೆ. ಈಗ ನುಗ್ಗೆಕಾಯಿ ಸೇರಿಸ್ಕೊತಿದ್ದೀನಿ. ಇದು ಕಪ್ಪು ನುಗ್ಗೆಕಾಯಿ ಅಂತ ಹೇಳಿ ಬರುತ್ತಲ್ಲ, ಆ ಥರ ನುಗ್ಗೆಕಾಯಿ. ಹಸಿರು ನುಗ್ಗೆಕಾಯಿ, ಕಪ್ಪು ನುಗ್ಗೆಕಾಯಿ ಎರಡೂ ಇರುತ್ತೆ. ಕಪ್ಪು ನುಗ್ಗೆಕಾಯಿ ಟೇಸ್ಟು ತುಂಬಾ ಜಾಸ್ತಿ ಇರುತ್ತೆ ಹಸಿರು ನುಗ್ಗೆಕಾಯಿಗಿಂತ. ನಮ್ಮ ಮನೆ ಎದುರುಗಡೆ ಮನೆಯವರು ಕೊಟ್ಟಿದ್ದರು ನುಗ್ಗೆಕಾಯಿನ, ಹಾಗಾಗಿ ಫ್ರೆಶ್ ಆಗಿದ್ದಾಗಲೇ ಮಾಡಿಬಿಟ್ರೆ ನುಗ್ಗೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬೆಳಗ್ಗೆ ಕೊಟ್ಟಿದ್ರಲ್ವ, ಹಾಗಾಗಿ ಸಂಜೆ ಮಾಡೋಣ ಅಂತೇಳ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಗ್ಗರಣೆ ಜೊತೆನೇ ಎಲ್ಲ ನುಗ್ಗೆಕಾಯಿ ಸೇರಿಸ್ಕೊಂಡು ಒಂದು 5 ನಿಮಿಷಗಳ ಕಾಲ ನುಗ್ಗೆಕಾಯಿನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹುಳಿ ಸಾರು ಪುಡಿ ಸೇರಿಸ್ಕೊತಿದ್ದೀನಿ. ನಾನು ಒಂದೊಂದು ಸರಿ ಒಂದೊಂದು ರೀತಿಯಾಗಿ ನುಗ್ಗೆಕಾಯಿ ಸಾರು ಮಾಡ್ತೀನಿ. ಈಗ ಮಾಡ್ತಿದ್ದೀನಲ್ಲ, ಈ ಥರ ಒಗ್ಗರಣೆ ಮಾಡಿಕೊಂಡು ನುಗ್ಗೆಕಾಯಿ ಎಲ್ಲ ಬೇಳೆ ಬೇಯಿಸ್ಕೊಂಡಿರೋವಂಥ ನೀರನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ವಿಸಲ್ಲೇನು ಕೂಗಿಸೋಕ್ಕೆ ಹೋಗೋದಿಲ್ಲ ನಾನು. ಇದರಲ್ಲಿ ಒಂದು 7-8 ನಿಮಿಷಗಳ ಕಾಲ ಹೈ ಫ್ಲೇಮ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಸ್ಟವ್ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಆವಾಗ ನುಗ್ಗೆಕಾಯಿ ಎಲ್ಲ ಕರೆಕ್ಟಾಗಿ ಹದವಾಗಿ ಬೆಂದು ಕರೆಕ್ಟಾಗಿರುತ್ತೆ. ಆ ರೀತಿ ಈ ಥರ ಒಂದು ಥರ ಮಾಡ್ಕೊತೀನಿ. ಇನ್ನೊಂದು ಥರ ಅಂತೇಳಿ ಹೇಳಿದ್ರೆ, ನುಗ್ಗೆಕಾಯಿ ಖಾರದ ಪುಡಿ ಎಲ್ಲದನ್ನು ಬೇಯಕ್ಕೆ ಹಾಕ್ಬಿಟ್ಟು ಲಾಸ್ಟಿಗೆ ಟೊಮೆಟೊ ಎಲ್ಲ ಕ್ಯೂಚ್ ಹಾಕ್ಬಿಟ್ರೆ ಕಾಯಿ ರುಬ್ಬ ಹಾಕಿದ್ರೆ ಅದು ಒಂಥರ ನುಗ್ಗೆಕಾಯಿ ಸಾರು ಆಗುತ್ತೆ. 2 ರೀತಿ ನುಗ್ಗೆಕಾಯಿ ಸಾರು ಮಾಡ್ತೀನಿ. ಇವತ್ತು ಈ ರೀತಿಯಾಗಿ ಮಾಡ್ಕೊತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ನುಗ್ಗೆಕಾಯಿ ಸಾರು ಮಾಡಿಕೊಂಡ್ರೆ. ಕಾಯಿ ಹೇಗೂ ನಾನು ಯಾವ ಸಾಂಬಾರಿಗೂ ಕಾಯಿ ಏನು ಬಳಸೋಕ್ಕೆ ಹೋಗೋದಿಲ್ಲ, ಕಾಯಿ ರುಬ್ಬ ಹಾಕೋವಂಥದ್ದೇನಿಲ್ಲ. ಹಾಗಾಗಿ ಇದೇ ರೀತಿಯೇ ಮಾಡ್ಕೊಳ್ಳೋದು. ಟೊಮೆಟೊ ಕೂಡ ಬೇಯೋಕೆ ಹಾಕ್ಕೊಂಡಿದ್ನಲ್ಲ, ಅದನ್ನು 2 ಟೊಮೆಟೊನ ಕ್ಯೂಚ್ಬಿಟ್ಟು ಹಾಗೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊತಿದ್ದೀನಿ. ಟೊಮೆಟೊ ಇವತ್ತು 2 ಟೊಮೆಟೊ ಹಾಕೊಂಡಿರೋದ್ರಿಂದ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಹುಣಸೆ ಹಣ್ಣು ಹಾಕೋದೇನೋ ಬೇಕಾಗಿಲ್ಲ, ಹಾಗೆ ಮಾಡ್ಕೊಳ್ಬೋದು. ಈಗ ನೋಡಿ ಸಾರು ಈ ರೀತಿಯಾಗಿದೆ. ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸ್ವಲ್ಪ ಜಾಸ್ತಿನೇ ಇತ್ತು. ನಾನು ನುಗ್ಗೆಕಾಯಿ ಸ್ವಲ್ಪ ಜಾಸ್ತಿ ತಿಂತೀನಿ, ಇಷ್ಟ ನನಗೆ ನುಗ್ಗೆಕಾಯಿ. ಅದರಲ್ಲೂ ಈ ಕಪ್ಪು ನುಗ್ಗೆಕಾಯಿ ಇರುತ್ತಲ್ಲ, ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನುಗ್ಗೆಕಾಯಿ ಪೂರ್ತಿ ಹಾಕ್ಬಿಟ್ಟು ಮಾಡಿದ್ದೀನಿ. ಮಾರ್ನಿಂಗ್ ಫೇವ್ರೆಟ್ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಅಂತ ಹೇಳಿದ್ರೆ. ಈಗ ಒಂದ್ಸರಿ ಟೇಸ್ಟ್ ನೋಡಿಕೊಂಡೆ, ಎಲ್ಲ ಕರೆಕ್ಟಾಗಿತ್ತು, ಉಪ್ಪು ಹುಳಿ ಖಾರ ಎಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 7-8 ನಿಮಿಷ ಬಿಟ್ಬಿಟ್ಟು ಸ್ಟವ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಈಸಿ ನುಗ್ಗೆಕಾಯಿ ಸಾಂಬಾರು ಮಾಡೋದು. ಒಂದು 15-20 ನಿಮಿಷದಲ್ಲೆಲ್ಲ ಆರಾಮಾಗಿ ಸಾಂಬಾರು ಆಗೋಗ್ಬಿಡುತ್ತೆ. ನುಗ್ಗೆಕಾಯಿ ಬೇಗನೂ ಬೆಂದೋಗ್ಬಿಡುತ್ತಲ್ವ, ಹಾಗಾಗಿ ನೀವು ಕುಕ್ಕರಲ್ಲಿ ಮಾಡಿಕೊಂಡ್ರೂ ಆಗುತ್ತೆ, ಹಾಗೆ ಓಪನ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಒಟ್ಟು ಸಾರು. ಈಗ ಸಾಂಬಾರೆಲ್ಲ ರೆಡಿಯಾಗಿದೆ. ಹಾಗಾಗಿ ಇವತ್ತು ಈಗ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಮುದ್ದೆ ಮಾಡ್ಕೊತಿದ್ದೀನಿ. ಯಾವುದೇ ರೀತಿ ವೀಡಿಯೋ ಏನು ಮಾಡೋಕ್ಕೆ ಹೋಗಿರಲಿಲ್ಲ ನಾನು ಇಷ್ಟು ದಿನದಿಂದ. ಶೀತ ಹಾಗೆ ತಲೆನೋವೆಲ್ಲ ಇದ್ದಿದ್ದರಿಂದ ಈಗ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಿಸಿ ಬಿಸಿಯಾಗಿ ಮುದ್ದೆ ಆಯಿತು. ಮತ್ತು ಯಾವುದೇ ರೀತಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನುಗ್ಗೆಕಾಯಿ ಸಾರು ಅಂತೂ ತುಂಬಾ ಟೇಸ್ಟ್ಫುಲ್ಲಾಗಿ ಸಖತ್ತಾಗಿತ್ತು. ನೆಕ್ಸ್ಟ್ ಟೈಮ್ ಮಾರ್ನಿಂಗು ತಿಂಡಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಅಕ್ಕಿನೆಲ್ಲ ರುಬ್ಕೋತಾ ಇದ್ದೀನಿ. ಟೈಮ್ ಆಗಲೇ 7:30 ಆಗಿದೆ. ರುಬ್ಬಿಟ್ಬಿಡೋಣ ಬೇಗ ಅಂತೇಳ್ಬಿಟ್ಟು ಅಕ್ಕಿ ಎಲ್ಲ ರುಬ್ಬಿಟ್ಕೋತಾ ಇದ್ದೀನಿ. ವಾರದಲ್ಲಿ ಜಾಸ್ತಿ ಆಲ್ಮೋಸ್ಟ್ ಇದೇ ತಿಂಡಿನೇ ಆಗುತ್ತೆ, ಬಳಿಯ ರೊಟ್ಟಿನೇ. ಯಾಕೆ ಈ ತಿಂಡಿನೇ ಮಾಡ್ತೀನಿ ಯಾವಾಗಲೂ ನಾನು, ಏನಕ್ಕೆ ಈ ತಿಂಡಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನಾ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮುಂದಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್.
ಎಲ್ಲ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆ 5:30 ಎದ್ದಿದ್ದೆ. ಹಾಗಾಗಿ ಎಲ್ಲ ಕೆಲಸನೂ ಮುಗಿದಿದೆ. ಏನು ಕೆಲಸ ಎಲ್ಲ, ಬಟ್ಟೆ ಒಂದು ತೊಳೆಯೋದಿದೆ, ಅಡುಗೆ ಮನೆ ಕ್ಲೀನ್ ಮಾಡಿದ್ದಾಯಿತು, ಪೂಜೆ ಸ್ನಾನ ಎಲ್ಲದೂ ಆಗಿದೆ. ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಬಳಿಯ ರೊಟ್ಟಿ. ಏನು ಬೇರೆ ತಿಂಡಿ ಮಾಡೋಕ್ಕೂ ತಲೆನೋವು ಅಂದರೆ ತಲೆನೋವ್ತಾ ಇದೆ ಇವತ್ತು. ಏನಂತ ಗೊತ್ತಿಲ್ಲ, ರಾತ್ರಿಯಿಂದಲೂ ಸಿಕ್ಕಾಬಟ್ಟೆ ತಲೆನೋವು. ಹಾಗಾಗಿ ಬೇರೆ ತಿಂಡಿ ಮಾಡೋಕ್ಕೆಲ್ಲ ಆಗಲಿಲ್ಲ ನನ್ನ ಕೈಯಲ್ಲಿ. ಬಳಿಯ ರೊಟ್ಟಿಗೆ ನೆನೆಸಿಟ್ಟಿದ್ದೀನಿ. ನುಗ್ಗೆಕಾಯಿ ಸಾರು ಇದೆ ರಾತ್ರಿದು, ಅದಕ್ಕೆ ಬಳಿಯ ರೊಟ್ಟಿ ಹಾಕ್ಕೊಟ್ಬಿಡ್ತೀನಿ. ಯಾಕಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ ಫ್ರೆಂಡ್ಸ್. ಶೀತ ಆಗಿಬಿಟ್ರೆ, ಶೀತ ಕಡಿಮೆ ಆಯಿತು ಅಂದಿದ ತಕ್ಷಣ ನನಗೆ ಇಮಿಡಿಯೇಟಾಗಿ ತಲೆನೋವು ಶುರು ಆಗಿಬಿಡುತ್ತೆ. ಏನು ಅಂತ ಗೊತ್ತಿಲ್ಲ, ಅದು ಯಾವ ಥರ ತಲೆನೋವ್ತಿದೆ, ಯಾವ ರೇಂಜಿಗೆ ಅಂತೇಳಿ ಹೇಳಿದ್ರೆ ನಿಜವಾಗ್ಲೂ ನನಗೆ ಏನೂ ಬೇಡ ಅಂತೇಳಿ ಅನ್ನಿಸ್ತಾ ಇತ್ತು. ಬೇರೆ ಏನಾದ್ರು ತಿಂಡಿ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಬೇರೆ ಏನು ತಿಂಡಿ ಮಾಡೋಕ್ಕೂ ನನಗೆ ಮೂಡಿಲ್ಲ. ಇದಾದರೆ ಈಸಿಯಾಗಿ ಅಕ್ಕಿ ನೆನೆಸಿಟ್ಬಿಟ್ರೆ ರುಬ್ಬಿಬಿಟ್ಟು ಬಳ್ದ್ಬಿಟ್ಟು ಕೊಟ್ಬಿಡ್ಬೋದು ಅಂತೇಳಿ ಅಂದ್ಕೊಂಡೆ. ಯಾಕೆ ಈ ತಿಂಡಿನೇ ಜಾಸ್ತಿ ಮಾಡೋದು ಅಂತೇಳಿ ಹೇಳಿದ್ರೆ, ಇದಕ್ಕೆ ಯಾವ ಥರದ ಎಣ್ಣೆ, ಬೆಣ್ಣೆ, ತುಪ್ಪ ಏನೂ ಬೇಕಾಗಿಲ್ಲ. ಚಿತ್ರಾನ್ನ, ಪುಳಿಯೋಗರೆ, ಪಲಾವು ಈ ರೀತಿ ಎಲ್ಲ ಮಾಡಿದ್ರೆ ಸ್ವಲ್ಪ ಎಣ್ಣೆ, ತುಪ್ಪ ಇದೆಲ್ಲ ಬೇಕಾಗತ್ತೆ. ಈ ತಿಂಡಿಗಾದರೆ ಎಣ್ಣೆ, ಬೆಣ್ಣೆ, ತುಪ್ಪ ಏನೂ ಬೇಕಾಗಿಲ್ಲ. ಒಂದಿಷ್ಟು ಅಕ್ಕಿ ನೆನೆಸಿಟ್ಬಿಟ್ರೆ ನೈಟು ರೈಸ್ ಒಂದಿಷ್ಟು ಉಳಿದಿತ್ತು ಅಂದರೆ ರುಬ್ಬಿಟ್ಟು ಆರಾಮಾಗಿ ಈಸಿಯಾಗಿ ಬಳ್ದು ಕೊಟ್ಬಿಡ್ಬೋದು ಬೇಗ. ಹಾಗಾಗಿ ಸ್ವಲ್ಪ ಇಷ್ಟಪಟ್ಟು ಇದನ್ನು ತಿಂತಾರೆ. ಆಮೇಲೆ ಏನೋ ರಾತ್ರಿ ಸಾಂಬಾರಿತ್ತು ಅಥವಾ ಪಲ್ಯ ಉಳಿತು, ವೆಜ್ ನಾನ್ ವೆಜ್ ಯಾವುದಕ್ಕಾದರೂ ಒಂಥರ ಸೂಟೇಬಲ್ ಆಗಿರುತ್ತಲ್ವ. ಹಾಗಾಗಿ ಈ ತಿಂಡಿನ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಬೇಜಾರೇನಿಲ್ಲ, ಅಕ್ಕಿ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಅಂದರೆ ಇದು ರೊಟ್ಟಿ ಥರನೇ ಇರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ತಿಂಡಿನೇ ಸ್ವಲ್ಪ ಜಾಸ್ತಿ ಮಾಡೋ ಅಂಥದ್ದು ನಮ್ಮ ಮನೆಯಲ್ಲಿ. ಯಾಕೋ ಸ್ವಲ್ಪ ಶೀತ, ತಲೆನೋವು ಆದಾಗ ಆಗ್ಬಿಟ್ಟಿತ್ತು. ಹಾಗಾಗಿ ಲಾಗ್ ಹಾಕೋಕ್ಕಾಗಲಿಲ್ಲ 2 ದಿನದಿಂದ. ಲಾಗ್ ಹಾಕ್ಬೇಕಂತ ಹೇಳಿ ವೀಡಿಯೋ ಮಾಡಿದ್ದೇನೋ ನಿಜ, ಆದರೆ ಎಡಿಟಿಂಗ್ ಮಾಡಿ ನನ್ನ ಕೈಯಲ್ಲಿ ಅಪ್ಲೋಡ್ ಮಾಡೋಕ್ಕೆಲ್ಲ ಆಗ್ತಿರಲಿಲ್ಲ. ಸಿಕ್ಕಾಬಟ್ಟೆ ತಲೆನೋವು ಅಂತೇಳಿ ಹೇಳಿದ್ರೆ ವಾಮಿಟ್ ಬರ್ತಾನೂ ಇಲ್ಲ, ಇತ್ಲಾಗ ತಲೆನೋವು ಕಡಿಮೆ ಆಗ್ತಿಲ್ಲ, ಆ ಥರ ಆಗ್ತಾಯಿತ್ತು. ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಸ್ವಲ್ಪ ತರೀಕೆರೆಗೆ ಹೋಗಿ ಬರೋಣ ಅಂಥೇಳಿ ಮಾಡಿದೆ. ಸ್ವಲ್ಪ ರೇಷನ್ ಎಲ್ಲ ಸ್ವಲ್ಪ ಇತ್ತು, ಒಂದು ಸ್ವಲ್ಪ ಇರ್ತಿದ್ದಂಗೆ ತಂದ್ಕೊಂಡು ಬಿಡೋಣ ಅಂತೇಳಿ ಅಂದ್ಕೊಂಡು ತರೀಕೆರೆಗೆ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡೆ. ಆದರೆ ಮಳೆ ಸ್ಟಾರ್ಟ್ ಆಯಿತು. ಈಗ ಮಳೆ ಬರ್ತಾಯಿದೆ. ಮನೆಯವರಿಗೂ ಬರೋಕ್ಕೆ ಹೇಳಿದ್ದೆ, ಬಂದುಬಿಟ್ಟು ಆಫೀಸಿಂದ ಬೇಗ ಬಂದರೆ ತರೀಕೆರೆಗೆ ಹೋಗಿ ಬರೋಣ, ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಬರಬೇಕು ಅಂತೇಳಿ. ತುಂಬ ದಿನ ಆಯಿತು ರೇಷನ್ ತೊಗೊಂಡು ಬರ್ತೇಲೆ. ಹಬ್ಬದಲ್ಲಿ ತರಿಸಿದ್ದು, ಯುಗಾದಿ ಹಬ್ಬದಲ್ಲಿ, ಅದನ್ನೇ ಅಡ್ಜಸ್ಟ್ ಮಾಡ್ತಾಯಿದ್ದೆ ನಾನು. ಯಾವಾಗಲೂ ಹಂಗೆ ಒಂದು ಸರಿ ತರಿಸ್ಕೊಂಡ್ಬಿಡ್ತೀನಿ, ಅದನ್ನೇ ಅಡ್ಜಸ್ಟ್ ಮಾಡ್ತಿರ್ತೀನಿ. ಸ್ವಲ್ಪ ಏನಾದರೂ ಅಲ್ಪ ಸ್ವಲ್ಪ ಕಡಿಮೆ ಬಂತು ಅಂತ ಹೇಳಿದ್ರೆ ಆವಾಗವಾಗ ತರಿಸ್ಕೊತಾ ಇರ್ತೀನಿ. ಇವಾಗ ಅದಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಸ್ವಲ್ಪ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದಿಟ್ಟು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೆ. ಯಾಕೋ ಸ್ವಲ್ಪ ಮೋಡ ಇದ್ದಂಗೆ ಇತ್ತು ಇವತ್ತು. ಹಾಗಾಗಿ ಬಾಕ್ಸು ತೊಳಿಲಿಲ್ಲ ನಾನು. ಈಗ ನೋಡಿದ್ರೆ ಮಳೆ ಬರ್ತಾಯಿದೆ. ನನಗೆ ತಲೆನೋವು ಇರೋದ್ರಿಂದ ಅದಕ್ಕೆ ಇವತ್ತು ಹೋಗೋದು ಬೇಡ, ಇನ್ಯಾವತ್ತಾದರೂ ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಮಳೆ ಬೇರೆ ಬರ್ತಾಯಿದೆ, ಹಾಗಾಗಿ ತಲೆನೋವು ಮತ್ತೆಲ್ಲಾದರೂ ಜಾಸ್ತಿ ಆಗಿಬಿಟ್ರೆ ಅಂತೇಳಿ. ಎಷ್ಟು ತಲೆನೋವ್ತಿದೆ ಅಂತೇಳಿ ಹೇಳಿದ್ರೆ ನನಗೆ ಅಷ್ಟಿಷ್ಟು ತಲೆನೋವ್ತಿಲ್ಲ. ಈಗ ಒಂಚೂರು ಕಡಿಮೆ ಆದಾಗ ಆಯಿತು. ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದೆ. ಬೆಳಗ್ಗೆಯಿಂದ ಹಿಂಗೆ ಮಲ್ಕೊಂಡ್ರೆ ಕಡಿಮೆ ಆಗುತ್ತೆ, ಮಲಗಿದ್ರೆ. ಕೂತ್ಕೊಂಡೆ ಅಂತೇಳಿ ಹೇಳಿದ್ರೆ ಈ ಬ್ಯಾಕ್ ಸೈಡ್ ಎಲ್ಲ ತಲೆನೋವು ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ, ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನೋ ಅಷ್ಟು ತಲೆನೋವ್ತಾ ಇದೆ. ಮೊನ್ನೆ ಶೀತ ಆಗಿಬಿಟ್ಟಿತ್ತು ಭಾನುವಾರ. ಆ ಶೀತ ಕಡಿಮೆ ಆಯಿತು ಅಂದಿದ ತಕ್ಷಣ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅವತ್ತು ಯಾಕೋ ತುಂಬಾ ಶೀತ ಅಂದರೆ ಶೀತ ಆದಾಗ ಆಗ್ತಾಯಿತ್ತು. ಸೀನು ಬರ್ತಾನೆ ಇತ್ತು ಮೇಲಿನ ಮೇಲೆ. ನಿನ್ನೆ ರಾತ್ರಿಯಿಂದ ತಲೆನೋವು ಸ್ಟಾರ್ಟ್ ಆಯಿತು. ಸ್ವಲ್ಪ ಲೈಟಾಗಿ ತಲೆನೋವ್ತಾ ಇತ್ತು. ನಿನ್ನೆ ರಾತ್ರಿಯಿಂದ ಸಿಕ್ಕಾಬಟ್ಟೆ ತಲೆನೋವು, ಇಷ್ಟೊತ್ತರೆಗೂ ತಲೆನೋವ್ತಾನೆ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗ್ತಿದೆ ಅಂತೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಲಾಗ್ ಸ್ಟಾರ್ಟ್ ಮಾಡಿದೆ. ಮಳೆ ಬರ್ತಾಯಿದೆ. ಇನ್ನೇನು ಮಾನ್ಯ ಕೂಡ ಬರೋ ಟೈಮ್ ಆಯಿತು ಸ್ಕೂಲಿಂದ. ಬೆಳಗ್ಗೆಯಿಂದ ಮಲಗಿ ನನಗೆ ನನ್ನ ಮುಖ ನೋಡ್ಕೊಳ್ಳೋದಕ್ಕೆ ನನಗೆ ಬೇಜಾರಾಗ್ತಾಯಿದೆ. ಬೆಳಗ್ಗೆ ಏನೋ ಖುಷಿಯಾಗಿ ಎದ್ದು ಎಲ್ಲ ತಿಂಡಿ ಎಲ್ಲ ಮಾಡಿ ಬೇಗ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಯಿತು. ಆಮೇಲೆ ಮಲಗಿದ್ದೆ ಫ್ರೆಂಡ್ಸ್. ತಲೆನೋವು ಇರೋದಕ್ಕೂ ಹೋದಕ್ಕೂ ನನಗೆ ಬೇರೆ ಏನು ಕೆಲಸ ಮಾಡೋಕ್ಕೂ ಬೇಡ ಅಂತೇಳಿ ಅನ್ನಿಸ್ತಾ ಇತ್ತು. ಸುಮ್ಮನೆ ಮಲ್ಕೊಂಡು ಕಾಲ ಕಳೆದೆ. ಈಗ ಮಾನ್ಯ ಬಂದರೆ ನೋಡಬೇಕು ಏನು ಮಾಡಿಕೊಡೋದು ಏನು ಅಂತೇಳ್ಬಿಟ್ಟು. ಬೆಳಗ್ಗೆ ಒಂದು ಸ್ವಲ್ಪ ದೋಸೆ ಇಟ್ಟಿದ್ದೆ, ಅದೇ ಹಾಕ್ಕೊಡೋಣ ಅಂತಿದ್ದೀನಿ. ನೋಡೋದು ಏನು ಮಾಡೋದು ಅಂತೇಳ್ಬಿಟ್ಟು. ಮಾನ್ಯನೂ ಬಂದಳು. ಮಳೆ ಬರ್ತಾಯಿದೆ. ಮಳೆ ಬರೋ ಹಾಗೆ ಇರಲಿಲ್ಲ, ಒಳ್ಳೆ ಬಿಸಿಲಿತ್ತು. ಇದ್ದಕ್ಕಿದ್ದಾಗೆ ಮಳೆ ಶುರು ಆಯಿತು. ಈ ಥರ ಮಳೆ ಥಂಡಿ ಇತ್ತು ಅಂತ ಹೇಳಿದ್ರೆ ನನಗೆ ಶೀತ ತಲೆನೋವಿದ್ದರೆ ಬೇಗ ಕಡಿಮೆನೇ ಆಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಇನ್ಮೇಲೆ ನೋಡೋಣ, ಕರೆಕ್ಟಾಗಿ ವಿಡಿಯೋ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೆ ಏನಂತ ಗೊತ್ತಿಲ್ಲ. ಆವಾಗೆಲ್ಲ ವಿಡಿಯೋ ಬೇಗನೆ ಒಂದು ಅರ್ಧ ಗಂಟೆ
ಮುಕ್ಕಾಲು ಗಂಟೆಗೆಲ್ಲ ವೀಡಿಯೋ ಅಪ್ಲೋಡ್ ಆಗಿಬಿಡೋದು. ಈಗಂತೂ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಯಪ್ಪಾ ದೇವರೇ, ವೀಡಿಯೋ ಮಾಡೋದು ಬೇಡ, ಅಪ್ಲೋಡ್ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಇಟ್ಟರೆ 12:30 1 ಗಂಟೆವರೆಗೂ ಅಪ್ಲೋಡ್ ಆಗ್ತಾ ಇರುತ್ತೆ. ಮೊನ್ನೆ ಒಂದು 4 ದಿನ ನೀವೇ ಅಬ್ಸರ್ವ್ ಮಾಡಿರ್ಬೋದು, ವೀಡಿಯೋ ಸಂಜೆ ಮಧ್ಯಾಹ್ನ ಎಷ್ಟೆಷ್ಟೊತ್ತಿಗೂ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ನಾನು ಕರೆಕ್ಟ್ ಟೈಮಿಗೆ ಅಪ್ಲೋಡಿಗೆ ಇಟ್ಟರು ವೀಡಿಯೋ ಅಪ್ಲೋಡ್ ಆಗ್ತಿದ್ದಿದ್ದು ಅಷ್ಟೊತ್ತಾಗೋದು. ಬೆಳಗ್ಗೆ ಇಟ್ಟರೆ ಮಧ್ಯಾಹ್ನಕ್ಕಾಗೋದು, ಮಧ್ಯಾಹ್ನ ಇಟ್ಟರೆ ಅಂತ ಹೇಳಿದ್ರೆ ಸಂಜೆ ಅಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಆಗೋದು. ದೇವರೇ, ಬೇರೆ ವೀಡಿಯೋ ಮಾಡೋಕ್ಕೂ ಆಗೋಲ್ಲ, ಈ ವಿಡಿಯೋ ಅಪ್ಲೋಡಿಗೆ ಇಟ್ಟರೆ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಬೇಗ ಆಗೋಲ್ಲ ಅನ್ನೋದು ರೀತಿ ಆಗ್ತಾಯಿತ್ತು. ಮಾನ್ಯ ಸ್ಕೂಲಿಂದ ಬಂದು ಮಾವಿನ ಹಣ್ಣು ಹಾಗೆ ಸ್ವಲ್ಪ ಹಾಲಿನ ಕೆನೆ ಎಲ್ಲ ಇತ್ತು, ಹಾಕ್ಬಿಟ್ಟು ಐಸ್ ಕ್ರೀಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಗ್ರೈಂಡ್ ಮಾಡಿಕೊಂಡು ಮಾಡ್ತಾಯಿದ್ದಾಳೆ. ಅವಳು ಅದೆಲ್ಲ ಮಾಡ್ಕೊಂಡೆಲ್ಲ ಆಯಿತು. ಇದು ಸೋಮವಾರದ ವೀಡಿಯೋ. ಭಾನುವಾರ ನಾನ್ ವೆಜ್ ತಿಂದು ಸ್ವಲ್ಪ ಬೋರ್ ಆದಂಗೆ ಆಗಿತ್ತು. ಆ ನಾನ್ ವೆಜ್ ತಿಂದ ಮೇಲೆ ನನಗೆ ಏನಂತ ಗೊತ್ತಿಲ್ಲ, ಬೇಜಾರಂದರೆ ಬೇಜಾರಾಗೋಯ್ತು. ನಾನ್ ವೆಜ್ ಕಂಡ್ರೇ ಆಗಲ್ಲ ಅನ್ನೋ ಥರ ಆಗೋಗ್ಬಿಡ್ತು. ನಂಗೆ ಶೀತ ಬೇರೆ ಆಗಿದ್ದಕ್ಕೂ ಅದಕ್ಕೂ ಏನಾರು ಸ್ವೀಟ್ ತಿನ್ನೋಣ ಅನ್ನಂಗೆ ಆಗ್ತಿದೆ. ಸ್ವೀಟ್ ಮನೆಯೆಲ್ಲ ಹುಡ್ಕಾಡಿದ್ರು ಏನೂ ಸ್ವೀಟ್ ತಿನ್ನಲ್ಲ, ಮಾಡೋಕ್ಕೂ ಮೂಡಿಲ್ಲ ನನಗೆ, ಸ್ವೀಟು ಇಲ್ಲ ಮನೆಯಲ್ಲಿ. ಆ ಥರ ಆಗೋಗ್ಬಿಡ್ತು. ಸಕ್ಕರೆ ತಿನ್ನೋಕ್ಕೆ ಬೇಜಾರಾಗ್ತಾಯಿದೆ. ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಿದ್ದೆ. ಆಮೇಲೆ ಪರೋಟ ತೊಗೊಂಬಂದಿದ್ರು ಮನೆಯವರು. ಮಾನ್ಯ ನನಗೆ ಪರೋಟ ತಿನ್ನಂಗೆ ಆಗ್ತಿದೆ ಅಂತ ಹೇಳಿದ್ಲು, ಹಾಗಾಗಿ ಪರೋಟ ತೊಗೊಂಡು ಬಂದಿದ್ರು ಮನೆಯವರು. ಸರಿ, ಇನ್ನೇನು ಮಾಡೋದು ಹೊತ್ಲಾಗಿ ಅಂತ ಹೇಳ್ಬಿಟ್ಟು ಪರೋಟ ತಂದಾಗ ನಾನು ಯಾವಾಗಲೂ ಇದನ್ನು ಮಾಡ್ಕೊಂಡು ತಿಂತೀನಿ, ಮಿಸ್ ಮಾಡಲ್ಲ. ಹಾಗಾಗಿ ಈ ಸರಿನೂ ಇದನ್ನೇ ತಿನ್ಬಿಡೋಣ ಅಂತೇಳಿ ಅನ್ನಿಸ್ತು. ಪರೋಟಗೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಬಿಟ್ಟು ಪರೋಟ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆಗಿರೋ ಪರೋಟ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಉದುರಿಸ್ಕೊಂಡು, ಸಕ್ಕರೆ ಪುಡಿ ಆದರೂ ಆಗುತ್ತೆ ಅಥವಾ ಸಕ್ಕರೆ ಆದರೂ ಆಗುತ್ತೆ, ಸಕ್ಕರೆ ಎಲ್ಲ ಉದುರಿಸ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದರೆ ತುಪ್ಪನೂ ಹಾಕ್ಕೊಳ್ಳಿ. ಇದ್ರ ಜೊತೆ ಬಿಸಿಯಾಗಿ ಕಾಯಿಸಿರೋವಂಥ ಹಾಲು ಸೇರಿಸ್ಕೊಂಡು ತಿಂದರೆ ಆಹಾ ಸೂಪರಾಗಿರುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬಾದಾಮ್ ಪೌಡ್ರ್ ಇತ್ತು ಅಂತ ಹೇಳಿದ್ರೆ ಬಾದಾಮ್ ಮಿಲ್ಕ್ ಮಾಡಿಕೊಂಡೇ ಸೇರಿಸ್ಕೊಳ್ಳಿ. ಪರೋಟಾಗೆ ಹಾಕ್ಕೊಂಡು ತಿಂತಾಯಿದ್ರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ. ಪರೋಟ ತಂದಷ್ಟು ಸಲ ನಾನಂತೂ ಮಿಸ್ ಮಾಡಲ್ಲ. ಪ್ರತಿ ಬಾರಿ ಈ ರೀತಿಯಾಗಿ ಒಂದು ಪರೋಟನಾರು ನಾನು ಈ ರೀತಿಯಾಗಿ ತಿನ್ನಲೇಬೇಕು, ಆವಾಗಲೇ ನನಗೆ ಸಮಾಧಾನ ಅಂತ ಹೇಳಿ ಅನ್ಸೋದು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಈ ಲಾಗ್ ಕೂಡ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.